ಸರ್. ಏನು ವಿಷಯ ಸರ್, ನಿಮ್ಮ ಲೋನ್ ರೀಪೇಮೆಂಟ್ ಡೇಟ್ ಓವರ್ ಡ್ಯೂ ಆಗಿದೆ ಸರ್. ನೀವು ಯಾವುದನ್ನು ಕ್ಲಿಯರೇ ಮಾಡ್ತಿಲ್ಲ. ನಿಮ್ಮ ತಮ್ಮನ ಫೋನ್ ಮಾಡಿದ್ರೆ ಅವರು ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ಈಗಾದರೆ ಹೇಗೆ ಸರ್? ಸರ್, ನೀವು ಲೋನ್ ಬೇಗ ಕ್ಲಿಯರ್ ಮಾಡಲಿಲ್ಲ ಅಂದರೆ ಇದು ಬೇರೆ ಬೇರೆ ಸಮಸ್ಯೆನೇ ಆಗುತ್ತೆ ಸರ್. ಯಾವಾಗ ಕ್ಲಿಯರ್ ಮಾಡ್ತೀರಾ ಅಂತ ಒಂದು ಕ್ಲಾರಿಟಿ ಕೊಡಿ ಸರ್. ಹೀಗೆ ಡಿಲೇ ಆಗ್ತಾ ಹೋದರೆ ನಾಳೆ ದಿನ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಇಲ್ಲಿವರೆಗೂ ನಿಮ್ಮ ಟೈಮ್ ಕೊಟ್ಟಿದ್ದೀವಿ, ಆದರೂ ಯಾವುದೇ ಪ್ರೋಸೆಸ್ ಇಲ್ಲಲ್ಲ ಸರ್. ದಯವಿಟ್ಟು ಇದಕ್ಕೊಂದು ಬೇಗ ವ್ಯವಸ್ಥೆ ಮಾಡಿ ಸರ್. ನೀವು ಹೇಳಿದ ಅರ್ಥ ಆಯ್ತು ಸರ್. ನಿಮ್ಮ ಹೈಯರ್ ಅಥಾರಿಟಿ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ನಾನು ಆದಷ್ಟು ಬೇಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ ಸರ್. ಸರಿ. ಎಷ್ಟೆಲ್ಲ ಬಿಸ್ನೆಸ್ ಮಾಡಿದ್ದೀನಿ ನಿಮ್ಗಳ ಹತ್ರ. ಹಣಕ್ಕೆ ಬೆಲೆ ಕೊಡ್ತೀರಲ್ರೋ, ಮನುಷ್ಯಕ್ಕೆ ಬೆಲೆನೇ ಇಲ್ವಾ? ಹಣ 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 ಹುಟ್ಟಿದ್ದವನಿಗೆ ಮಾತ್ರ ಬೆಲೆನಾ? ನಾವು ಮನುಷ್ಯ ತಾನೇ. ಶಕುಂತಲಾ, ಯಾಕೋ ನಿಂಗೆ ಇವತ್ತು ಲಕ್ಕಿಲ್ಲ ಅನಿಸುತ್ತೆ. ಇವತ್ತು ನಿನ್ನ ದಿನ ಅಲ್ಲ ನೋಡು. ನನಗೆ ಸೋತ್ ಅಭ್ಯಾಸ ಇಲ್ಲ. ಆಟ ಇನ್ನೂ ಮುಗ್ದಿಲ್ಲ. ಬೇಡ ಶಕುಂತಲಾ, ಇಷ್ಟೊಂದು ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಆಲ್ರೆಡಿ ಇಷ್ಟು ಅಮೌಂಟ್ ಸೋತಿದ್ಯಾ, ಹಠ ಬೇಡ. ಹೇಳಿ, ಅವಳೇ ಆಡ್ತೀನಿ ಅಂತಿದ್ದಳು ತಾನೆ, ಮಧ್ಯೆ ನಿಂದೇನೆ ಬಾಯಿ. ಆಟ ಆಡುವಾಗ ಗೆಲ್ಲೋದು ಸೋಲೋದು ಕಾಮನ್. ಶಕುಂತಲಾ, ನೀನಾಡು. ಶಾಕುಂತಲಾ, ಇವತ್ತು ಯಾಕೋ ನೀನು ಫೋಕಸ್ ಮಾಡ್ತಾನೆ ಇಲ್ಲ, ಸೋಲ್ತಾನೆ ಇದೆಯಾ? ಸಾಕು ಬಿಡು. ನೋವೇ, ಸೋಲೋದು ನನ್ನ ಸ್ಟೈಲ್ ಅಲ್ಲ. ಒಂದ್ಸಲ ಶುರು ಮಾಡಿದ್ರೆ ಗೆಲ್ಲೋ ತನಕ ಬಿಡಲ್ಲ. ಯಾಕೆ ಇಷ್ಟೊಂದು ಹಠ? ಸಾಕು ಬಿಡು. ಇದು ಹಠ ಅಲ್ಲ, ಚಟ. ನಾವು ಸಾಕು ಅಂದ್ರೂ ಅದ ನಮ್ಮನ್ನು ಬಿಡೋದಿಲ್ಲ. ನೀನ್ ಯಾಕೆ ತಡಿತಿದ್ಯಾ? ಅವಳ ದುಡ್ಡು, ಅವಳ ಆಟ. ಯಾರಿಗೆ ಗೊತ್ತು, ಕೊನೆಗೆಲ್ಲ ನಾನೇ ಸೋತ್ ಹೋಗ್ಬೋದು. ಸೋತೋಗ್ಬೋದು ಏನೋ, ಸೋಲ್ತೀಯ. ನಾನು ನೀನು ಅಂತ ನೋಡೇ ಬಿಡಲ್ಲ. ಕಟ್ ಮಾಡು. ಟೀಚರ್, ಇನ್ನೂ ಕೆಲಸ ಮುಗಿಲ್ವಾ? ಎಷ್ಟೊತ್ತು? ಮುಗೀತು. ನಿಮ್ ಕೆಲಸ ಮುಗೀತಾ? ನನಗೆ ಇವತ್ತು ರಜಾ ಅಲ್ವಾ? ರಜಾನ? ಯಾವ ಖುಷಿಗೆ? ಸುಮ್ಮನೆ ನನ್ನ ಖುಷಿಗೆ. ಒಟ್ಟಿನಲ್ಲಿ ನಾಳೆಯಿಂದ ನೀವು ಬ್ಯುಸಿ ಆಗ್ಬಿಡ್ತೀರಾ. ಹಾ, ಬಿಸಿ ಮಾಡಿಸೋದು ನೀವೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಾಗೆ ನಾಳೆಯಿಂದ ನಾನು ಬ್ಯುಸಿ ಆಗ್ಬಿಡ್ತೀನಿ. ಅದಕ್ಕೆ ಏನಾದ್ರು ಸ್ವಲ್ಪ ಹೊರಗಡೆ ಹಾಗೆ ಸುತ್ತಾಡ್ಕೊಂಬರೋಣ, ಸುಮ್ಮನೆ ಒಂದು ಔಟಿಂಗು. ಅದೆಲ್ಲ ಯಾಕೆ? ನನಗೆ ಗೊತ್ತಲ್ವಾ, ಬಿಸ್ನೆಸ್ ಅಂದಮೇಲೆ ನೀವು ಬಿಸಿ ಇರ್ತೀರಾ. ನಾನು ಸ್ವಲ್ಪ ಬಿಸಿ ಆಗಿರ್ತೀನಿ, ಬಟ್ ನಾನು ಫ್ಯಾಮಿಲಿಗೋಸ್ಕರ ಟೈಮ್ ಮಾಡ್ಕೋತೀನಿ. ನೀವು ಡೋಂಟ್ ವರಿ, ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತೀನಿ. ಬಾಯಲ್ಲೊಂದು ಹೇಳ್ತೀರಾ, ಆಮೇಲೆ ಇನ್ನೊಂದೇನೋ ಮಾತಾಡ್ತೀನಿ. ಅಲ್ಲ, ಏನು ಗೊತ್ತಾ, ಇದೊಂದು ದಿವಸ ಫ್ರೀ ಆಗಿ ಸಿಕ್ಕಿದೆ. ಈ ಅವಕಾಶನ ನಾವು ಸದುಪಯೋಗ ಪಡಿಸ್ಕೋಬೇಕು. ನಾಳಿಂದ ಬ್ಯುಸಿ ಆಗ್ಬಿಡ್ತೀವಿ, ಆಮೇಲೆ ಬರೀ ಕೆಲಸ ಕೆಲಸ ಕೆಲಸ, ಆಮೇಲೆ ನಮ್ಮ ಈ ಪ್ರೈವಸಿನ ಸತ್ತೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕಳೆದು ಹೋದ ಕ್ಷಣ ಮತ್ತೆ ವಾಪಸ್ ಬರಲ್ಲ. ಪ್ಲೀಸ್. ಸರಿ ಆಯ್ತು, ಎಲ್ಲಿ ಹೋಗೋಣ ಹೇಳಿ? ಎಲ್ಲಾದ್ರೂ ಸರಿ ರೀ, ಒಟ್ಟಿನಲ್ಲಿ ನೀವು ನನ್ನ ಜೊತೆ ಇದ್ರಷ್ಟೇ ಸಾಕು.
ಎಸ್, ಮಕ್ಕಳು ಸುನಿಯೋ ಅವರು ಮಲ್ಲಿ ಯಾರನ್ನು ಕರ್ಕೊಂಡು ನೋ 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 ಅವ್ರು ಯಾರು ಬರಂಗಿಲ್ಲ. ಯಾಕೆ? ಯಾಕೆಂದ್ರೆ ಇದು ನಾವು ಗಂಡ ಹೆಂಡತಿ ಒಟ್ಟಿಗೆ ಕಾಲ ಕಳಿಬೇಕು ಅಂತಾರೆ, ಪ್ರೈವೇಟ್ ಟೈಮ್ ಇದು. ಅವ್ರು ಯಾರು ಬೇಡ. ನಿಜವಾಗ್ಲೂ 100%. ಸರಿ, ಹಾಗಾದ್ರೆ ಬನ್ನಿ ಅವರ ಆಟ ಆಡಿ ಸಾಕು, ಕೈಕಾಲು ಮುಖ ತೊಳ್ಕೊಂಡು. ಮಿಂಚೋ, ಅಪ್ಪು, ನಾನು ಅಮ್ಮ ಸುಮ್ಮನೆ ಹಾಗೆ ಹೊರಗಡೆ ಹೋಗಿ ಬರ್ತೀವಿ. ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ತಾನೆ? ನಮ್ಮನ್ನ ಕರ್ಕೊಂಡೋಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅಬ್ಜೆಕ್ಷನ್ಸ್ ಇದ್ದೇ ಇರತ್ತೆ. ನಮ್ಮನ್ನ ಕರ್ಕೊಂಡೋಗಿ. ನಮ್ಮನ್ನ ಕರ್ಕೊಂಡೋಗಿ ಏನ್ ಪ್ರಾಬ್ಲಮ್ಮು? ಅದು ಏಯ್, ಏನ್ರು ನೀವಿಬ್ರು? ಅಲ್ಲ ಕಣೋ, ಅವರಿಬ್ರು ನಿಮ್ಮಿಬ್ರಿಗೆ ಅಪ್ಪ ಅಮ್ಮ ಆಗೋಕ್ಕಿಂತ ಮುಂಚೆ ಗಂಡ ಹೆಂಡತಿ. ಅಲ್ಲ, ನಿಮ್ಮಿಬ್ರನ್ನ ಅವ್ರು ಹೋದಲ್ಲೆಲ್ಲ ಬಾಲ ತರ ಕರ್ಕೊಂಡು ಹೋಗಕ್ಕಾಗತ್ತಾ? ಅವ್ರಿಗೂ ಅವ್ರದಂತ ಟೈಮ್ ಬೇಕು ತಾನೆ. ಮೊದ್ಲೆಲ್ಲ ನಿಮ್ಮನ್ನ ಎಲ್ಲ ಕಡೆನೂ ಕರ್ಕೊಂಡು ಹೋಗಿದ್ದಾರೆ, ಇವಾಗ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಸರಿ, ನನಗೊಂದು ಹೇಳಿ, ಅವ್ರು ಹೋದ ಕಡೆಲ್ಲ ನೀವು ಹೋಗ್ಬೇಕು, ಬಟ್ ನೀವು ಹೋದ ಕಡೆಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ನೀವು ಆಟ ಆಡಕ್ ಹೋಗ್ತಾ, ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗ್ತಾ ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಹೇಗೆ? ಇಲ್ಲ ತಾನೆ. ಇವಾಗ ಯಾಕೆ ಅವ್ರ ಜೊತೆ ಹೋಗ್ಬೇಕು ಅಂತೇಳಿ ಹಠ ಮಾಡ್ತಾ ಇದ್ದೀರಾ? ಅದ್ಬೇರೆ ಇದ್ಬೇರೆ ಚಿಕ್ಕಿ. ಅದಂಗ್ ಬೇರೆ ಬೇರೆ? ಯಾಕೆ ಬೇರೆ ಬೇರೆ ಹೇಳಿ? ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ ನಿಮ್ದಂತ ಒಂದು ಟೈಮ್ ಇದೆ, ನಿಮ್ದಂತ ಒಂದು ಪ್ರೈವಸಿ ಇದೆ ತಾನೆ. ಅವ್ರಿಗೂ ಅವ್ರ ಪ್ರೈವಸಿ ಬೇಕು. ಯಾವಾಗ್ಲೂ ನಿಮ್ಮನ್ನೇ ಮುದ್ದು ಮಾಡ್ಕೊಂಡಿರಕ್ಕಾಗತ್ತಾ? ಅವ್ರವ್ರು ಮುದ್ದು